ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಕೊಟ್ಟಿರೋಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ. ನೋಡಿದ್ರ ಎಷ್ಟು ಪ್ಯಾನ್ ಇಂಡಿಯಾ ಮೂವೀಸ್ ಬರೋಕೊಟ್ಟಿದೆ ಅಂತ ಸೈಮಾದಲ್ಲಿ ಅಪ್ಡೇಟ್ ಮಾಡೋದಾಗ್ಲೇ ನನಗೂ ಗೊತ್ತಾಗಿರೋವಂಥದ್ದು ಎಷ್ಟು ಮಲ್ಟಿ ಲಿಂಗ್ವೆಲ್ ಇದೆ ಅಂತ. ಸೊ ಗೈಸ್, ಯಾವುದೇ ಡಿಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲದಾಗಿ ಎರಡು ಮೂವೀಸ್ ನನಗೆ ಡೌಟ್ ಇದ್ದಿದ್ದು, ಇದು ಪ್ಯಾನ್ ಇಂಡಿಯಾ ಮೂವಿ ಆಗುತ್ತಾ ಅಥವಾ ಮಲ್ಟಿ ಲ್ಯಾಂಗ್ವೇಜಸ್ಸಲ್ಲಿ ಬರುತ್ತಾ ಅಂತ, ಮಲ್ಟಿ ಲಿಂಗ್ವೆಲ್ ಆಗುತ್ತಾ ಅಂತ ಒಂದು ಡೌಟ್ ಇದ್ದಿದ್ದು ಮೂವಿ ಅಂದರೆ ಒಂದು ಡೆವಿಲ್ ಹಾಗೇನೆ ಭೀಮಾ ಮೂವಿ ಆಗಿರುವಂಥದ್ದು. ಇವೆರಡು ಮೂವಿದು ಯಾಕೆಂದರೆ ಅಫಿಷಿಯಲ್ ಕನ್ಫರ್ಮೇಷನ್ ಇರಲಿಲ್ಲ. ಆದರೆ ಭೀಮಾ ಮೂವಿದು ತೆಲುಗು ತಮಿಳ್ ಕಡೆ ದೂಕ್ತಾರೆ ಅಂತ ಅದು ನನಗೆ ಗೊತ್ತಿತ್ತು. ಹಾಗಂತ ಅದು ಪ್ಯಾನ್ ಇಂಡಿಯಾ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಸ್ಟಿಲ್ ಅದು ಮಲ್ಟಿ ಲಿಂಗ್ವೆಲ್ ಆಗಿರುವಂಥದ್ದು. ಸ್ಟಿಲ್ ಅದೊಂದು ಏನಂತಾರೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ಅಂತಲೇ ನಾನು ಕೂಡ ಕಾಯ್ತಾ ಇರೋವಂಥದ್ದು. ಡೆವಿಲ್, ಕಾಂತಾರ ಚಾಪ್ಟರ್ 1, ಮ್ಯಾಕ್ಸ್, ರಣಗಲ್, UI, ಭೀಮಾ, ಭಗೀರಾ ಇದೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋವಂಥದ್ದು. ಯಾಕೆ ಹೇಳ್ತೀನಿ ಅಂದರೆ ಇದೆಲ್ಲ ಮಲ್ಟಿ ಲ್ಯಾಂಗ್ವೇಜಸಲ್ಲಿ ಬರ್ತಿರೋವಂಥ ಒಂದು ಸಿನಿಮಾ ಆಗಿರೋವಂಥದ್ದು. ಹಾಗಾಗಿ ತುಂಬಾ ಒಂದು ಪ್ರೌಡ್ ಫೀಲ್ ಮಾಡ್ಕೊತಿದ್ದೀನಿ ಆಯಿತಾ. 2024 ಏನಿದೆ, ಈ 24ಅಲ್ಲಿ ಯಾವ ಮೂವೀಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಂದರೆ 2024 ಹಾಗೆಯೇ 25ಅಲ್ಲಿ ಬರ್ತಿರೋವಂಥ ಸಿನಿಮಾಗಳೆಲ್ಲ ಅದ್ಭುತವಾಗಿರೋವಂಥದ್ದು. ಆ ಲೈನ್ ಅಪ್ ನೋಡಿದ್ರೆ ನಿಮಗೆ ತುಂಬಾ ಖುಷಿಯಾಗುತ್ತೆ. ಏನು ಗುರು, ಒಂದು ಮೂವಿನೂ ಕೂಡ ಹಿಂಗೆ ಫ್ಲಾಪ್ ಆಗುತ್ತೆ ಅಂತಿಲ್ಲ. ಯಾಕೆಂದರೆ ಸುಮ್ಮನೆ ಪ್ಯಾನ್ ಇಂಡಿಯಾ ತೆಗಿಬೇಕು ಅಂತ ಯಾವ ಮೂವೀಸ್ ಕೂಡ, ಯಾವುದು ಈಗ ನಾನು ಮೆನ್ಷನ್ ಮಾಡಿರೋಂಥ ಯಾವ ಮೂವಿ ಕೂಡ ಸುಮ್ಮನೆ ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಯಾವುದು ಮಾಡಿಲ್ಲ. ಸೊ ಆ ಒಂದು ವಿಷಯಕ್ಕೋಸ್ಕರ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಈಗ ನಿಮಗೆ ಇರುವಂಥ ಅನಿಸಿಕೆ ಏನು, ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡೇ ಹೇಳಿ, ಏನು ಪರವಾಗಿಲ್ಲ. ನಿಮಗೆ ಏನು ಅನಿಸುತ್ತೆ ಕಂಪೇರ್ ಮಾಡಿ ಹೇಳಿ. ಅಂದರೆ ನೀವು ನೋಡ್ದಂಗೆ ಕನ್ನಡ ಇಂಡಸ್ಟ್ರಿ ಮೊದಲು ಹಿಂಗಿತ್ತು. ಹಾಗೆಯೇ ಸ್ಟಾರ್ಸ್ ಬಗ್ಗೆ ಮಾತಾಡೋದಾದರೆ, ಸ್ಟಾರ್ಸ್ ಇನ್ನೊಬ್ರು ಹೊಸಬ್ರು, ನೀವು ಎಲ್ಲಿ ಬ್ರೋ ಇವ್ರು ಮರ್ತಿದ್ದೀರಾ ಬ್ರೋ, ಇವ್ರ ಬಗ್ಗೆ ನೀವು ಇನ್ನೂ ಮಾತಾಡಬೇಕು. ಇಂಥ ಸ್ಟಾರ್ಸ್ ಇಲ್ಲಿ ಅವರು ತುಂಬ ಅಂಡರ್ ರೇಟೆಡ್. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ ಗುರು ಅವ್ರ ಬಗ್ಗೆ. ಅವ್ರನ್ನೆಲ್ಲ ಎತ್ತಿ ಮಾತಾಡೋವಂಥ ಜವಾಬ್ದಾರಿ ನಂದಾಗಿರುವಂಥದ್ದು. ಆ್ಯಸ್ ಎ ಕನ್ನಡ ಯೂಟ್ಯೂಬರ್ ಆಗಿ ಮೂವೀಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮದೆಲ್ಲ ಜವಾಬ್ದಾರಿ ಇರುತ್ತೆ. ಹಾಗಂತ ನಾನು ಯಾರ್ದು ಮೆನ್ಷನ್ ಮಾಡಿಲ್ಲ ಅಂತೆಲ್ಲ ನನ್ನ ಚಾನಲಲ್ಲಿ ಪ್ರತಿಯೊಬ್ಬರದನ್ನು ಹೈಲೈಟ್ ಮಾಡಿ ಹೇಳಿದ್ದೀನಿ. ಆದರೂ ಇಲ್ಲ ಅಂದರೆ ಎಲ್ಲಾದರೂ ಮಿಸ್ ಆಗಿದ್ದರೆ ಅದು ನಮ್ಮ ತಪ್ಪಾಗಿರುತ್ತೆ. ಸೊ ಅದನ್ನು ಮೆನ್ಷನ್ ಮಾಡಿ ಹೇಳುವಂಥ ಜವಾಬ್ದಾರಿ ನಿಮ್ಮದಾಗಿದೆ. ಹಾಗೆಯೇ ನಮ್ಮ ಕಮೆಂಟರ್ ಒಬ್ಬರಿದ್ದಾರೆ, ಅವರು ಹೇಳಿರೋವಂಥದ್ದು ಸಂದೂರಲ್ಲಿ ಮೈನ್ಸ್ ಹತ್ರ ಶೂಟಿಂಗ್ ನಡೀತಾ ಇದೆ ಅಂತ. ಅಲ್ಲಿ ಅವರಿಗೆ ಮಫ್ತಿ 2 ಅಂತ ಸುಳ್ಳು ಹೇಳಿದ್ರು ಅಂತ. ಆ್ಯಕ್ಚುಲಿ ನಿಮ್ಗೆ ಹೇಳ್ಬಿಡ್ತೀನಿ, ರಣಗಲ್ಲಾಗಲಿ ಅಂದರೆ ಭೈರತಿ ರಣಗಲ್ ಅಂತ ಏನು ಕರೀತಾರೆ ಅದಾಗಲಿ, ಮಫ್ತಿ 2 ಆಗಲಿ ಗೊತ್ತಿಲ್ಲದೆ ಇದ್ದರೆ ನಾನು ಹೇಳ್ತಾ ಇರೋವಂಥದ್ದು ಇದು ಎರಡು ಕೂಡ ಒಂದೇ ಮೂವಿ ಆಗಿರೋವಂಥದ್ದು. ಮಫ್ತಿ 2 ಅಂತ ಏನು ಕರಿತಿದ್ದೀರಾ, ಇದೊಂದು ಪ್ರಿಕ್ವೆಲ್ ಮೂವಿ ಆಗಿರೋವಂಥದ್ದು. ಏನು ನಡೆದಿತ್ತು ಹಿಂದೆ, ಯಾಕೆ ಅವ್ರು ಹಂಗಾದ್ರು, ಶಿವಣ್ಣವ್ರು ಯಾಕೆ ಹಂಗಾದ್ರು, ಭೈರತಿ ರಣಗಲಲ್ಲಿ ಏನು ಆ್ಯಕ್ಚುಯಲ್ ಸ್ಟೋರಿ ನಡೆದಿದೆ ಅಂತ ಮಫ್ತಿ ಇದೆ ಇರುವಂಥದ್ದು. ಸೊ ಅವ್ರು ಕ್ಯಾಶುವಲ್ ಆಗಿ ಮಫ್ತಿ 2 ಅಂತ ಹೇಳಿರ್ತಾರೆ. ಸೊ ಇದೆರಡು ಕೂಡ ಬೇರೆ ಬೇರೆ ಮೂವಿ ಅಲ್ಲ, ಒಂದೇ ಮೂವಿ ಆಗಿರುವಂಥದ್ದು. ಬ್ಯಾಚಲರ್ಸ್ ಪಾರ್ಟಿ ಪ್ರೀಮಿಯರ್ ಶೋ ನಡೀತಾ ಇದೆ ಗುರು. ಇಲ್ಲಿ ಮ್ಯಾಂಗ್ಳೂರಲ್ಲೇನೆ ರಿಷಬ್ ಶೆಟ್ಟಿ ಅವರ ಎಂಟ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 7:30 ಶೋಗೆ ಅನ್ಕೊತೀನಿ. 7:30 ಶೋನೇ ಇದ್ದಿದ್ದಲ್ಲಿ ಮ್ಯಾಂಗ್ಳೂರಲ್ಲಿ ಅಂತ ಇದ್ದಿದ್ದು ಒಂದೇ ಒಂದು ಶೋ, ಅದು 7:30 ಶೋ. ಸೊ ಆಗ ವಿಸಿಟ್ ಕೊಡ್ತಾರೆ ಅಂತ ಅನ್ಕೊತಾ ಇದ್ದೀನಿ. ಅಂದರೆ ಇದ್ರ ಪ್ರಮೋಷನ್ ನೆಕ್ಸ್ಟ್ ಲೆವೆಲ್ ನಡೀತಾ ಇದೆ. ಹಾಗೇನೆ ಇದ್ರ ರಿವ್ಯೂ ಬಂದು, ಪ್ರೀಮಿಯರ್ ಶೋದು ರಿವ್ಯೂ ಬಂದು ಹೇಗೆ ಎಂಡ್ವರೆಗೂ ನಕ್ಕಿದ್ದೇ ಆಯಿತು, ಎಲ್ಲೂ ಕೂಡ ಬಿಡುವು ಸಿಗಲಿಲ್ಲ ಅಂತ. ಸೊ ಈ ಥರದ್ದೆಲ್ಲ ರಿವ್ಯೂ ಬಂದಾಗ ಅಫ್ಕೋರ್ಸ್ ಹೋಗಿ ನೋಡ್ಬೋದು. ಆ್ಯಂಡ್ ನಾನು ಹೇಳಿದ್ನಲ್ಲ, ಒಂದು ಮೂವಿ ಬರ್ತಾ ಇದೆ ಅಂದರೆ 26ನೇ ತಾರೀಕು ಕನ್ನಡ ಲ್ಯಾಂಗ್ವೇಜಲ್ಲಿ ಎಷ್ಟು ಮೂವಿ ಬರ್ತಾ ಇದೆ ಅಂತ ನಿಮಗೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಹಾಗೆಯೇ ಉಪಾಧ್ಯಕ್ಷ ಕೂಡ ದೊಡ್ಡ ದಿಗ್ಗಜರಿಂದ, ನಮ್ಮ ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಇವರಿಬ್ಬರ ಕಡೆಯಿಂದನೂ ಪ್ರಮೋಷನ್ ಮಾಡ್ಕೊಂಡು ಬಂದಿರೋ ಅಂಥ ಚಿಕ್ಕಣ್ಣ ಅವ್ರದ್ದು ಮೂವಿ ಸಕ್ಸಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಯಾಕೆಂದರೆ ನನಗೆ ಅಧ್ಯಕ್ಷ ಅಂತೂ ತುಂಬಾ ಹೆಲರಿಯಸ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ, ಕಾಮಿಡಿ ಅಂದರೆ ಕಾಮಿಡಿ ಇತ್ತು ಡೈಲಾಗ್ಸಲ್ಲಿ. ಅದೇ ರೀತಿ ಉಪಾಧ್ಯಕ್ಷಲ್ಲೂ ಕೂಡ, ಯಾಕೆಂದರೆ ಅದರಲ್ಲಿ ಶರಣ್ ಅವರ ಎಂಟ್ರಿ ಕೂಡ ಇದೆ, ನಾವು ಟ್ರೈಲರ್ ನೋಡಿದ್ದೀವಿ, ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಆದರೆ ಈ ಮೂವಿಗಳ ಮಧ್ಯ ನಾವು ಒಂದು ಮೂವಿನ ಮರಿಬಾರ್ದು, ಅದು ಕೇಸ್ ಆಫ್ ಕೊಂಡಾಣ. ಯಾಕೆಂದರೆ ಇದು ಸೀರಿಯಸ್ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿರುವಂಥದ್ದು. ಯಾವುದೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಮರೆಯೋಕ್ಕಾಗಲ್ಲ. ಯಾವ ರೀತಿ ಅದ್ಭುತವಾಗಿರುವಂಥ ಶಾರ್ಟ್ಸ್ ಇದೆ, ಹಾಗೆಯೇ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಟ್ರೈಲರ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅದು ಅಲ್ದಲೇ ಮೇಕಿಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಗುರು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ರಿಚ್ ಆಗಿ ತೆಗಿತಾರೆ ಅಂತ. ಆ್ಯಂಡ್ ಆ ಐಸಲ್ಲಿ ಅಂದರೆ ನಾನು ಯಾವತ್ತು ನೋಡ್ದಿರೋ ಅಂಥ ಒಂದು ವಿಜಯ್ ರಾಘವೇಂದ್ರ ಅವರ ಆ್ಯಕ್ಟಿಂಗ್ ಸ್ಕಿಲ್ ಇದರಲ್ಲಿ ಕಾಣ್ತಾ ಇದೆ. ಮೇಯ್ನ್ಲಿ ಅವರ ಐಸಲ್ಲಿ ಆ ಒಂದು ಇಂಟೆನ್ಸ್ ಕಾಣ್ತಾ ಇದೆ ಆ್ಯಕ್ಟಿಂಗ್ಗೋಸ್ಕರ. ಸೊ ನಾನು ಹೇಳ್ತಿರೋದೇನು ಅಂದರೆ ಈ ಮೂವಿ ಸಕ್ಸಸ್ ಆಗಲೇಬೇಕು ಇವರ ಕರಿಯರ್ ಗ್ರೋತಿಗೆ. ಸೊ ಒಂದು ದೊಡ್ಡ ಕಮ್ಬ್ಯಾಕ್ ಈ ಮೂವಿಯಿಂದ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಆಗಿರೋವಂಥದ್ದು. ನಿಮಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಟಾಕ್ಸಿಕ್ ಬಗ್ಗೆ ಹೇಳೋದಾದರೆ, ಅಂದರೆ ಯಶ್ ಅವ್ರನ್ನ ಮೆನ್ಷನ್ ಮಾಡೋಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇವರೆಲ್ಲ ಹೆಂಗೆ ಗೊತ್ತಾ, ಈ 3 ಜನ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರೈಡ್ ಆಗಿರುವಂಥದ್ದು, ಪ್ರತಿಯೊಂದು ಆ್ಯಕ್ಟರ್ ಕೂಡ. ಆದರೆ ಏನು ಗೊತ್ತಾ, ಲೈಕ್ ಪುಷ್ ಮಾಡಬೇಕು ಅಂತ ಅನ್ಕೊತಾರಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿನ ಪುಷ್ ಮಾಡಬೇಕು ಅಂತ ಅಂದ್ಕೊಳ್ಳೋರು ಇವ್ರು 3 ಜನದಿಂದ ಆ ಒಂದು ಪವರ್ ಇದೆ, ಅವ್ರ ಕೈಯಲ್ಲಿ ಆ ಪವರ್ ಇದೆ. ಅಂದರೆ
ಮಾತಿನಲ್ಲೇ ಅವ್ರೇನಾದರೂ ಒಂದು ಮಾಡೋ ಅಂಥ ಸಾಧ್ಯತೆಗಳಿದೆ. ಅಂಥವ್ರ ಬಗ್ಗೆ ನಾನು ಹೇಳ್ತಿರೋಂಥದ್ದು. ಎಲ್ಲೂ ಕೂಡ ರಾಂಗ್ ಆಗಿ ತಗೋಬೇಡಿ ನನ್ನನ್ನು. ಸೊ ನಾನು ಹೇಳ್ತಿರೋದು ಏನು ಅಂದರೆ, ಯಶ್ ಅವರ ಟಾಕ್ಸಿಕ್ನೂ ಕೂಡ ಇವರ 3 ಜನದ ಮೂವಿ ಕೂಡ ನನಗೆ ಹೆಡ್ ಟು ಹೆಡ್ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀನಿ, ಹೆಂಗಿದೆ ಮೇಕಿಂಗ್, ಹೆಂಗಿದೆ ಅಂತ. ಯಾಕೆಂದರೆ ಎಲ್ಲೂ ಕೂಡ 3 ಜನ ಮಾಡ್ತಿರೋವಂಥ ಮೂವಿಲಿ ಎಲ್ಲೂ ಕೂಡ ಇದು ಮೇಲೆ ಇದು ಕೆಳಗೆ ಅನ್ನೋ ರೀತಿ ಇಲ್ಲ. ಯಾಕೆಂದರೆ ಇವೆಲ್ಲ ಕನ್ನಡ ಸಿನಿಮಾ ಆಗಿರುವಂಥದ್ದು. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನೀವು ಅನ್ಕೋಬೋದು ಡೈರೆಕ್ಟರ್ ಬೇರೆ, ಪ್ರೊಡ್ಯೂಸರ್ ಬೇರೆ, ಹಾಗೆ ಹಿಂಗೆ ಅಂತ. ನನಗೆ ಕನ್ನಡ ಹೀರೋಸ್ ಮ್ಯಾಟರ್ ಆಗ್ತಾರೆ. ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.